ನಂದಿನಿ ಮತ್ತು ಸ್ವರ ಕುಳಿತಿದ್ದ ಜಾಗಕ್ಕೆ ಸ್ವರಾಗೆ ಟಾರ್ಗೆಟ್ ಮಾಡಿದ್ದ ಗುಂಡು ನಂದಿನಿಗೆ ತಗುಲಿತ್ತು. ನಂದಿನಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು. ಸ್ವರ ಭಯದಿಂದ ಅಳುತ್ತಿದ್ದಳು. ದತ್ತು ತೋಳಲ್ಲಿಯೇ ನಂದಿನಿಯನ್ನು ಪಡೆದಿದ್ದ. ಇಬ್ಬರು ಹಾಸ್ಪಿಟಲ್ ತಲುಪಿದ್ದರು. ನಂದಿನಿಗೆ ಹೊಟ್ಟೆಯ ಭಾಗಕ್ಕೆ ಬುಲೆಟ್ ಬಿದ್ದಿದ್ದರಿಂದ ರಕ್ತಸ್ರಾವ ಕೂಡ ಆಗಿತ್ತು. ಹಾಗಾಗಿ ಎಮರ್ಜೆನ್ಸಿ ಇದ್ದಿದ್ದರಿಂದ ಐಸಿಯುಗೆ ವರ್ಗಾಯಿಸಲಾಗಿತ್ತು. ನಂದಿನಿಯನ್ನು ಪರೀಕ್ಷಿಸಿದ್ದ ಡಾಕ್ಟರ್ ದತ್ತು ಬಳಿ ಬಂದು ನಂದಿನಿಗೆ ಅರ್ಜೆಂಟ್ ಆಪರೇಷನ್ ಮಾಡಬೇಕು ಎಂದು ಹೇಳಿದ್ದರು. ದತ್ತು ಖಂಡಿತ ಡಾಕ್ಟರ್, ಆದಷ್ಟು ಬೇಗ ಮಾಡಿ, ಅದೆಷ್ಟು ಖರ್ಚಾದರೂ ಚಿಂತೆಯಿಲ್ಲ ಎಂದು ಹೇಳಿದ್ದನು. ಡಾಕ್ಟರ್ ಗಾಢವಾಗಿ ಉಸಿರು ಬಿಡುತ್ತಾ, ಇದು ಖರ್ಚಿನ ವಿಚಾರವಲ್ಲ, ಇದು ನಿಮ್ಮಿಬ್ಬರ ಭವಿಷ್ಯದ ವಿಚಾರ ಎಂದಿದ್ದರು. ದತ್ತು, ನಮ್ಮ ಭವಿಷ್ಯದ್ದ ಅಂತ ವಿಚಾರ ಏನದು? ಹೇಳಿ ಡಾಕ್ಟರ್, ಏನೂ ಪರವಾಗಿಲ್ಲ ಎಂದಿದ್ದರು. ಅವರು ಸಪ್ಪಗೆ ಮುಖ ಮಾಡಿ, ಇದು ತುಂಬ ಯೋಚಿಸುವ ಸಮಯವಂತೂ ಅಲ್ಲ, ಆದರೆ ಆದಷ್ಟು ಬೇಗ ತೀರ್ಮಾನ ಮಾಡಿ ಹೇಳಿ. ನಿಮ್ಮ ಹೆಂಡತಿಯ ಹೊಟ್ಟೆಗೆ ತಗುಲಿರುವ ಬುಲೆಟ್ ಗರ್ಭಕೋಶವನ್ನೇ ಸೀಳಿದೆ. ಹಾಗಾಗಿ ನಾವು ಈ ಆಪರೇಷನ್ ಮಾಡಿದ ನಂತರ ಬುಲೆಟ್ ತೆಗೆದರೆ ಅವರಿಗೆ ಮಕ್ಕಳಾಗುವ ಚಾನ್ಸ್ ತುಂಬ ಕಡಿಮೆ. ನಿಜವಾಗಿಯೂ ಹೇಳಬೇಕೆಂದರೆ ಮಕ್ಕಳಾಗುವುದೇ ಇಲ್ಲ ಎನ್ನಬಹುದು. ಹಾಗಾಗಿ ನೀವು ಆದಷ್ಟು ಬೇಗ ತೀರ್ಮಾನ ಹೇಳಿ ಮತ್ತು ಆಪರೇಷನ್ ಆದಷ್ಟು ಬೇಗ ಆಗಬೇಕು. ಅಷ್ಟರೊಳಗಾಗಿ ಒಂದು ಪೊಲೀಸ್ ಕಂಪ್ಲೇಂಟ್ ಫೈಲ್ ಮಾಡುವುದು ಕಡ್ಡಾಯ. ಅಲ್ಲದೆ ನೀವು ಪ್ರೊಸೀಜರ್ ಫಿಲ್ ಮಾಡಿಬಿಡಿ ಎಂದೆಲ್ಲ ಹೇಳಿದ್ದರು. ದತ್ತು ಕೂಡ ಒಂದು ಹಾಸ್ಪಿಟಲ್ ಓನರ್ ಮತ್ತು ಡಾಕ್ಟರ್ ಆಗಿದ್ದವರಿಂದ ಅವರು ಹೇಳಿದ್ದಷ್ಟು ಸರಿ ಅನ್ನಿಸಿತ್ತು, ತಪ್ಪು ಎಂದೆನಿಸಲಿಲ್ಲ. ಹಾಗಾಗಿ ಅವರ ಮಾತಿಗೆಲ್ಲ ಸರಿಯೆಂದಿಯೇ ಹೇಳಿದ್ದ. ಆದರೆ ಅವನು ತೆಗೆದುಕೊಳ್ಳಬೇಕಿದ್ದ ರೆಸ್ಪಾನ್ಸಿಬಿಲಿಟಿ ಅವನ ಯೋಚನೆಗೆ ನಿಲುಕದ್ದಾಗಿದ್ದು ಅವನ ಮುಂದೆ ಎರಡು ವಿಚಾರಗಳು ಕೊರೆಯುತ್ತಿದ್ದವು. ಸದ್ಯ ನಂದಿನಿ ಜೀವ ತುಂಬ ಮುಖ್ಯ, ಆದರೆ ಅವಳ ಜೀವನದ ಅತಿ ಮುಖ್ಯವಂಶವನ್ನು ತೀರ್ಮಾನಿಸಲು ನಾನ್ಯಾರು ಅನ್ನೋ ಅವನ ಪ್ರಶ್ನೆಗೆ ಉತ್ತರ ಮಾತ್ರ ಇಲ್ಲ. ತುಂಬ ಹೊತ್ತು ಯೋಚಿಸುವ ಸಮಯವಂತೂ ಇದಾಗಿರಲಿಲ್ಲ. ಆದರೆ ಇವನು ತೆಗೆದುಕೊಳ್ಳುವ ತೀರ್ಮಾನ ಅವಳ ಜೀವಕ್ಕೆ ಮತ್ತು ಜೀವನಕ್ಕೆ ಎರಡಕ್ಕೂ ಸಂಬಂಧಿಸಿದ್ದು. ಹಾಗಾಗಿ ತುಂಬ ಕನ್ಫ್ಯೂಷನ್ನಲ್ಲಿಯೇ ಕುಳಿತಿದ್ದ. ತುಂಬ ಹೊತ್ತಿನ ನಂತರ ಅವನಿಗೆ ಉತ್ತರ ಸಿಗಲಿಲ್ಲ. ಫಾರ್ಮಾಲಿಟೀಸ್ ಎಲ್ಲವನ್ನು ಮುಗಿಸಿ ಬಂದಿದ್ದ ರಾಣ ದತ್ತುವಿನ ಆಪ್ತ. ದತ್ತು ಚಿಕ್ಕ ವಯಸ್ಸಿನಿಂದ ಅವನ ಮಾರ್ಗದರ್ಶನದಲ್ಲಿಯೇ ಬೆಳೆದಿದ್ದು ದಕ್ಷಕ್ನ ಬಲಗೈ ಎಂದೇ ಹೇಳಬಹುದು. ದಕ್ಷತ್ಗೆ ಗೈಡ್ ಆಗಿ ಕೆಲಸವನ್ನು ಮಾಡುತ್ತಿದ್ದವನೇ ರಾಣ. ವಯಸ್ಸು ಆಗಲೇ 50 ದಾಟಿದ್ದರೂ ಅವನು ಇನ್ನೂ ಹೀರೋ ರೀತಿಯೇ ಕಾಣಿಸುವಷ್ಟು ಆರೋಗ್ಯವಾಗಿದ್ದನು. ಅವನು ಕೈಯಲ್ಲಿ ಪೇಪರ್ಗಳನ್ನು ಹಿಡಿದು ದತ್ತು ಬಳಿ ಬಂದು, ಗುಡ್ಡು ತಗೋ, ಆ ಹುಡುಗಿಯ ಆಪರೇಷನ್ ಮಾಡಿಸಲು ಬೇಕಾಗಿದ್ದ ಎಲ್ಲ ಫಾರ್ಮಾಲಿಟೀಸ್ ಎಂದಿದ್ದರು. ಅವರು ಬಂದ ಕೂಡಲೇ, ದಾದಾ ನೀವು ಕ್ಷೇಮವಾಗಿ ಬಂದ್ರಾ ಸುಚೇತನ್ ಎಂದಿದ್ದನು. ಚೇತು ಅಲ್ಲೇ ಉಳಿದ. ನಾನು ನೋಡು ಫಿಟ್ ಅಂಡ್ ಫೈನ್ ಎಂದಿದ್ದ ರಾಣ. ದಕ್ಷತ್ ಕೊಲೆ ಪ್ರಯತ್ನ ಮಾಡಿದವನನ್ನು ಪ್ರಭಾವಿ ವ್ಯಕ್ತಿಯಾಗಿದ್ದರು. ಅವನನ್ನು ಮುಲಾಜಿಲ್ಲದೆ ಅವನನ್ನು ಪಬ್ಲಿಕ್ನಲ್ಲಿಯೇ ಕೊಲೆ ಮಾಡಿದ್ದ. ಹಾಗಾಗಿ ಜೈಲು ಸೇರಿದ್ದ. ದತ್ತು ತನ್ನ ಪ್ರಭಾವದಿಂದ ಬಿಡಿಸಲು ಎಷ್ಟೇ ಪ್ರಯತ್ನಿಸಿದ್ದರು, ಆದರೆ ಅದು ಸಫಲವಾಗಲು 2 ವರ್ಷಗಳನ್ನೇ ತೆಗೆದುಕೊಂಡಿತ್ತು. ಇಂದು ಬೇಲ್ ಮೂಲಕ ಆಚೆ ಬಂದಿದ್ದನು ರಾಣ. ಅವನಿಗೆ ತನ್ನ ಕೈಲಿದ್ದ ಫಾರ್ಮ್ ನೀಡಿದ್ದ ದತ್ತು ಅದನ್ನು ಒಮ್ಮೆ ನೀಟಾಗಿ ನೋಡಿದ ರಾಣ. ಅಲ್ಲಿ ಗಾರ್ಡೇನಿಯರ್ ಸಹಿ ಹಾಕುವ ಜಾಗ ಖಾಲಿಯಾಗಿತ್ತು. ಅದನ್ನು ಅವಳ ಗಾರ್ಡೇನಿಯರೇ ಹಾಕಬೇಕಿತ್ತು. ಆದರೆ ಇಲ್ಲಿ ಅವಳ ಗಾರ್ಡೇನಿಯರ್ ಯಾರು? ಈಗ ದತ್ತು ಆಗಿದ್ದ. ಅವನು ಯಾವ ಸಂಬಂಧವನ್ನು ಹೊತ್ತು ಸಹಿ ಹಾಕಬೇಕು? ಅದು ಮುಂದೆ ಅವಳ ಸಂತಾನ ಭಾಗ್ಯವನ್ನು ಕಿತ್ತುಕೊಳ್ಳುವ ಆಪರೇಷನ್ ಆಗಿದೆ ಹಾಗೆಂದು ಅವನಿಗೂ ಗೊತ್ತಿದೆ. ಹಾಗಾಗಿ ಯಾರೆಂದು ಸಹಿ ಮಾಡಲಿ ತಿಳಿಯದೆ ರಾಣ ಸಲಹೆ ಕೇಳಿದ್ದ. ಅಲ್ಲ ಗುಡ್ಡು, ನೀನೊಬ್ಬ ಫೇಮಸ್ ಡಾಕ್ಟರ್ ಆಗಿದ್ದು ನೀನು ಹೀಗೆ ಯೋಚನೆ ಮಾಡೋದಾ? ಅದೆಷ್ಟು ಸರಿ ಹೇಳು? ಇವಾಗಿನ ಪರಿಸ್ಥಿತಿಯಲ್ಲಿ ಹುಡುಗಿ ಪ್ರಾಣ ಮುಖ್ಯ. ನೀನು ಸಹಿ ಮಾಡಿಕೊಡು, ಇದು ಎಮರ್ಜೆನ್ಸಿ ಸಮಯ ಎಂದಿದ್ದ. ದತ್ತು ಒಮ್ಮೆ ಯೋಚಿಸಿ ನಿಟ್ಟುಸಿರು ಬಿಡುತ್ತಾ, ರಾಣ ಮಾತು ಸರಿ ಅನ್ನಿಸಿತ್ತು, ಸಹಿ ಹಾಕಿಕೊಟ್ಟಿದ್ದ. ಅವನಿಗೂ ಇದು ಹೊಸ ಅನುಭವವೇನೇ ಅಲ್ಲ, ಆದರೆ ಅವನು ನಿಂತಿದ್ದ ಸ್ಥಾನ ಹೊಸದಾಗಿತ್ತು. ನಂತರ 2 ಗಂಟೆಗಳ ಕಾಲ ಆಪರೇಷನ್ ನಡೆದಿತ್ತು. ಅವಳ ರಕ್ತ ಬಿ ನೆಗೆಟಿವ್ ಸಿಗದೆ ದತ್ತುವೇ ರಕ್ತ ನೀಡಿದ್ದ. ಏನು ಅನುಬಂಧವೋ ಗೊತ್ತಾಗಲಿಲ್ಲ ರಾಣ ಅವರಿಗೂ. ನಾನಂತೂ ನಿನ್ನ ಮುಖ ನೋಡಿಲ್ಲ ಹುಡುಗಿ, ಆದರೆ ನೀನಂತೂ ನಮ್ಮ ಮನೆಯ ಬದುಕನ್ನೇ ಬೆಳಕಿಸಿಬಿಟ್ಟಿದ್ದೀಯ. ನನ್ನ ಗುಡ್ಡುಗೆ ಒಬ್ಬ ಮಗ ನೀನೇ ಅನ್ನಿಸುತ್ತದೆ. ಇಬ್ಬರ ರಕ್ತ ಬೆರೆತಂತೆ ಜೀವನವು ಬೆರೆತರೆ ಸಾಕಲ್ಲವಾ ಎಂದುಕೊಂಡಿದ್ದರು ರಾಣ. ಆಪರೇಷನ್ ಆದ ನಂತರ ನಂದಿನಿಯನ್ನು ಐಸಿಯುಗೆ ಶಿಫ್ಟ್ ಮಾಡಲಾಗಿತ್ತು. ಅವಳಿಗೆ ಇನ್ನೂ ಪ್ರಜ್ಞೆ ಬಂದಿರಲಿಲ್ಲ. ದತ್ತು ಅವಳ ಬೆಡ್ ಬಳಿ ಕುಳಿತು ನೋಡುತ್ತಿದ್ದ. ಮುಂದಿರುವ ಪ್ರಪಂಚದ ಆಗು ಹೋಗುಗಳ ತಿಳಿಯದೆ ಮಗು ಮಲಗಿರುವ ರೀತಿ ಮಲಗಿದ್ದಳು ನಂದಿನಿ. ನನ್ನ ಮಗಳಿಗೂ ನಮ್ಮ ಮನೆಗೂ ಯಾವುದೇ ಸಂಬಂಧ ಇಲ್ಲದ ಈಕೆ ಅದೇಗೆ ತನ್ನ ಮನೆಗೆ ಹೊಂದಿಕೊಂಡಳು? ನನ್ನ ಮಗಳಿಗಳಿಗೆ ತನ್ನ ಜೀವವನ್ನೇ ನೀಡಲು ತಯಾರಾಗಿ ಬಿಟ್ಟಳಲ್ಲ ಎಂದು ಮನಸ್ಸಲ್ಲೇ ನಂದಿನಿಯನ್ನು ಹೊಗಳುತ್ತಿದ್ದನು. ಅಷ್ಟರಲ್ಲಿ ಬಂದು ನಿಂತ ರಾಣ ನಂದಿನಿಯ ಕಡೆ ನೋಡಿದ್ದ. ಸುಂದರವಾಗಿದ್ದ ಒಂದು ಹುಡುಗಿ ನಿದ್ರಿಸುತ್ತಿರುವ ರೀತಿ ನಂದಿನಿ ಕಾಣಿಸಿದ್ದಳು. ಹೌದು, ಗುಡ್ಡು ಮನಸ್ಸಿಗೆ ಈಕೆ ನಾಟಿದ್ದಾಳೆ. ಅದನ್ನು ಇವನಿಗೆ ಅರ್ಥ ಮಾಡಿಸುವವರಾದರೂ ಯಾರು? ಹೇಗೋ ಮೊದಲು ಈಕೆ ಹುಷಾರಾಗಲಿ, ನಂತರ ಇವರಿಬ್ಬರಿಗೂ ಹೇಗಾದರೂ ಗಂಟು ಬೆಸೆಯಿಸಿಬಿಡುವ ಎಂದುಕೊಂಡರು ರಾಣ. ಅವರು ದತ್ತು ಭುಜ ತಾಗಿಸಿ, ನೀನು ಮನೆಗೆ ಹೋಗು, ಫ್ರೆಶ್ ಆಗಿ ಬರೋಗು, ನಾನು ಅಲ್ಲಿ ತನಕ ನೋಡ್ತಾ ಇರ್ತೀನಿ ಎಂದಿದ್ದರು. ಇಲ್ಲ ಬೇಡ, ಇವಳಿಗೆ ಯಾವಾಗ ಪ್ರಜ್ಞೆ ಬರುತ್ತೋ ಗೊತ್ತಿಲ್ಲ. ಅವಳಿಗೆ ಪ್ರಜ್ಞೆ ಬಂದಾಗ ಎದುರಿಗೆ ಗೊತ್ತಿಲ್ಲದಿರೋರು ಯಾರಾದರೂ ಇದ್ದರೆ ಚಂದ ಅಲ್ಲ ಅಲ್ವಾ?
ನೀವೇ ತುಂಬ ದಿನದ ನಂತರ ಬಂದಿರೋರು, ಮನೆಗೆ ಹೋಗಿ ಬನ್ನಿ. ಅಮ್ಮ, ಸ್ವರ ಇಬ್ಬರೂ ಇದ್ದಾರೆ, ಇಬ್ಬರನ್ನು ಮಾತನಾಡಿಸಿ ಬನ್ನಿ. ನಾನು ಇವಳಿಗೆ ಎಚ್ಚರವಾಗುವ ತನಕ ಇಲ್ಲೇ ಇರ್ತೀನಿ, ಆನಂತರ ಬರ್ತೀನಿ ಎಂದ. ಅವರಿಗೂ ದತ್ತು ಮಾತು ಸರಿ ಅನಿಸಿತು. ಹಾಗಾಗಿ ಅವರು, ಸರಿ, ನೀನು ರೆಸ್ಟ್ ಮಾಡು, ಊಟ ಕಳಿಸ್ತೀನಿ. ಮತ್ತೆ ಮರೆತೇ ಬಿಟ್ಟಿಯ, ನೀನು ಕೂಡ ಬ್ಲಡ್ ಕೊಟ್ಟಿದ್ದೀಯಾ, ರೆಸ್ಟ್ ನಿನಗೂ ಅವಶ್ಯಕತೆ ಇದೆ ಎಂದಿದ್ದರು. ದತ್ತು ಸರಿ ಎಂದು ತಲೆ ಆಡಿಸಿದ್ದ. ರಾಣಾ ನಂದಿನಿ ತಲೆ ಕೂದಲ ಮೇಲೆ ಕೈಯಾಡಿಸಿ, ದೇವರು ನಿನ್ನನ್ನು ಚೆನ್ನಾಗಿ ಇಟ್ಟಿರಲಿ ಮಗು ಎಂದು ಆಚೆ ಹೋಗಿದ್ದರು. ದತ್ತು ಬೆಳಿಗ್ಗೆ ದೇವಾಲಯದಲ್ಲಿ ನಂದಿನಿ ಸೀರೆಯಲ್ಲಿ ಕಾಣಿಸುತ್ತಿದ್ದ ರೀತಿ, ಬುಲೆಟ್ ಬಿದ್ದಾಗ ಆಗಿದ್ದ ರಕ್ತಸಿಕ್ತ ನಂದಿನಿ ಮತ್ತು ಹಿಂದು ಏನೂ ಅರಿವಿಲ್ಲದೆ ನಿದ್ರಿಸುತ್ತಿರುವ ನಂದಿನಿ ಎಲ್ಲವನ್ನೂ ಇಮ್ಯಾಜಿನರಿ ಮಾಡಿಕೊಳ್ಳುತ್ತಾ ಕುಳಿತು ರಾತ್ರಿ ಕಳೆದಿದ್ದ. ಅವನಿಗೆ ಗೊತ್ತಿಲ್ಲದೆ ಬಂದಿದ್ದ ನಿದ್ದೆಗೆ ಅವನು ಬೆಡ್ ಮೇಲೆ ತಲೆಯೂರಿ ಕುಳಿತಲ್ಲೇ ಮಲಗಿದ್ದ. ಬೆಳಗಿನ ಸೂರ್ಯನ ಕಿರಣಗಳು ಚುಂಬಿಸುವ ಅಷ್ಟರಲ್ಲಿಯೇ ಅವನ ಕೆನ್ನೆಯ ಮೇಲೆ ನಂದಿನಿಯ ಬೆರಳುಗಳು ಚುಂಬಿಸಿದ್ದವು. ನಿದ್ರೆಯಿಂದ ದಡಕ್ಕನೆ ಎದ್ದಿದ್ದ ದತ್ತು. ನಂದಿನಿ ಸ್ವಲ್ಪ ಸ್ವಲ್ಪವಾಗಿ ಎಚ್ಚರವಾಗುತ್ತಿದ್ದಂತೆ ಕಾಣಿಸುತ್ತಿತ್ತು. ಅವನು ಅವಳ ಕೈ ಹಿಡಿದು ನಂದಿನಿ ಎಂದಿದ್ದ. ಅವಳು ನೋವಿನಿಂದ ಸಣ್ಣ ಆಕಾರ ಮಾಡಿದ್ದಳು. ದತ್ತು ಅವಳ ಕಣ್ಣರೆಪ್ಪೆ ಮತ್ತು ಕೈನಾಡಿ ಚೆಕ್ ಮಾಡಿದ್ದ. ಎಲ್ಲ ಸ್ಟೇಬಲ್ ಅನಿಸಿತ್ತು ಮೇಲುನೋಟಕ್ಕೆ. ಅವನು ಡಾಕ್ಟರ್ ಎಂದು ರೂಮಿನ ಆಚೆಯಿಂದ ಬಂದವನು ಡಾಕ್ಟರ್ ಕರೆಯುವಂತೆ ಅಲ್ಲೇ ಇದ್ದ ತನ್ನ ಬಾಡಿಗಾರ್ಡ್ಸ್ಗೆ ಹೇಳಿ ಮತ್ತೆ ನಂದಿನಿ ಬಳಿ ಬಂದಿದ್ದ. ಅಲ್ಲೇ ಇದ್ದ ನರ್ಸ್ ನಂದಿನಿಗೆ ಡಿಸ್ಕ್ರಿಪ್ಷನ್ನಲ್ಲಿದ್ದ ಮೆಡಿಸಿನ್ ನೀಡುತ್ತಿದ್ದರೆ, ನಾನು ಎಲ್ಲಿದ್ದೀನಿ ಎಂದು ನಂದಿನಿ ದನಿ ದತ್ತು ಎದೆಗೆ ಸೇರಿತ್ತು. ಅವನು ಬೇಗ ಬೇಗ ಅವಳ ಕೈ ಹಿಡಿದು, ನೀನು ಚೆನ್ನಾಗಿದೀಯಾ, ಯುವರ್ ಓಕೆ ನಾವ್, ಹಾಸ್ಪಿಟಲ್ನಲ್ಲಿ ಸಣ್ಣ ಟ್ರೀಟ್ಮೆಂಟ್ ನಡೀತಿದೆ ಎಂದು ಪಟಪಟ ಉತ್ತರಿಸಿದ್ದ. ಅದನ್ನು ನೋಡುತ್ತಿದ್ದ ನರ್ಸ್ ಅವನನ್ನು ನೋಡಿ, ಎಷ್ಟು ಎಮೋಷನಲ್ ಈಕೆಯ ಗಂಡ ಎಂದುಕೊಂಡಳು. ನಂತರ ಬಂದ ಡಾಕ್ಟರ್ ನಂದಿನಿಯನ್ನು ಅನಾಲಿಸಿಸ್ ಮಾಡಿ, ಅವಳು ಅಪಾಯದಿಂದ ಪಾರಾಗಿದ್ದಾಳೆ ಮತ್ತು ಇನ್ನೂ ತುಂಬ ದಿನ ಆಕೆಗೆ ರೆಸ್ಟ್ ಬೇಕು ಎಂದು ಹೇಳಿ ಹೋಗಿದ್ದರು. ನಂದಿನಿ ಆಗಷ್ಟೇ ಪ್ರಜ್ಞೆ ಬಂದಿದ್ದರಿಂದ ಅವರು ಹೇಳಿದ್ದು ಏನೂ ಅರ್ಥವಾಗಲಿಲ್ಲ. ಆದರೆ ಹೊಟ್ಟೆ ಮತ್ತು ಬೆನ್ನಿನ ಭಾಗ ತುಂಬ ನೋವು ಅನಿಸುತ್ತಿತ್ತು. ಅವಳ ನೋವು ತನಗೇ ಆಯಿತೇನೋ ಎಂದು ಅರ್ಥವಾದವನಂತೆ ದತ್ತು ಡಾಕ್ಟರ್ ಬಳಿ, ಈ ನೋವಿಗೆ ಏನಾದರೂ ಮೆಡಿಸಿನ್ ಎಂದಿದ್ದ. ಡಾಕ್ಟರ್, ನಾನು ನರ್ಸ್ಗೆ ಹೇಳಿದ್ದೀನಿ, ಇಂಜೆಕ್ಟ್ ಮಾಡಿದ್ದಾರೆ. ಈ ನೋವು ಇನ್ನು 2-3 ದಿನ ಹೀಗೆ ಇರುತ್ತೆ. ನೀವು ಡಾಕ್ಟರ್ ಆಗಿ ನಿಮಗೆ ಗೊತ್ತಿಲ್ಲದ ವಿಚಾರವೇನಿದೆ ಎಂದಿದ್ದರು. ಅವರು ಹೋದ ನಂತರ ನಂದಿನಿ ದತ್ತುವನ್ನು ನೋಡಲು ದತ್ತು ಮೊದಲ ಬಾರಿಗೆ ಮುಗುಳು ನಕ್ಕು ಕೇಳಿದ್ದ, ತುಂಬ ನೋವಿದೆಯಾ ಎಂದು. ನಂದಿನಿ ಹೌದು ಎಂಬಂತೆ ತಲೆ ಆಡಿಸಿದ್ದಳು ಮತ್ತು ಸ್ವರ ಹೇಗಿದ್ದಾಳೆ ಎಂದಳು. ಆವಾಗ ಅವನಿಗೆ ಗೊತ್ತಾಗಿದ್ದು, ನಂದಿನಿಗೆ ಈಗ ಆದಾಗಿನಿಂದಲೂ ಅವನು ಸ್ವರ ಬಗ್ಗೆ ಒಂದು ಬಾರಿಯೂ ವಿಚಾರಿಸಲಿಲ್ಲ ಎಂದು. ಅಷ್ಟು ನಂದಿನಿಯನ್ನು ಹಿಡಿದುಕೊಂಡಿದ್ದೇ ಹೃದಯ. ಅವನು ಅಂದಾಜಿನಲ್ಲಿ ಹೇಳಿದ್ದ, ಚೆನ್ನಾಗಿದ್ದಾಳೆ ಎಂದು. ಅವಳು ಸುಮ್ಮನಾದಳು. ಆದರೆ ದತ್ತು, ನಿಂಗೆ ಬುದ್ಧಿ ಇಲ್ವಾ, ಯಾರಾದರೂ ಬುಲೆಟ್ನಿಂದ ತಪ್ಪಿಸಲು ನೀನೇ ಅಡ್ಡ ನಿಲ್ತಾರಾ, ಹೊಟ್ಟೆಗೆ ತಾಗಿದ್ದರಿಂದ ಸರಿ, ಅದೇನಾದರೂ ಎದೆಗೆ ತಾಗಿದ್ರೆ ಎಂದಿದ್ದ. ನನಗೆ ಆ ಕ್ಷಣ ಏನೂ ಗೊತ್ತಾಗಲಿಲ್ಲ. ನನಗೆ ಏನು ಮಾಡಿದ್ರೆ ಸರಿ ಅನಿಸುತ್ತೋ ಅದನ್ನೇ ಮಾಡಿದೆ. ಅದರಿಂದಲೇ ಸಾಯಬೇಕು ಅಂತ ನನ್ನ ಹಣೆಯಲ್ಲಿ ಬರೆದಿದ್ರೆ ಯಾರೇನು ಮಾಡೋಕ್ಕಾಗುತ್ತೆ ಅಲ್ವಾ ಎಂದಿದ್ದಳು. ಅವಳ ಮಾತು ಕಲ್ಲಾದ ದತ್ತು ಮನಸ್ಸಿಗೂ ನೋವು ತಂದಿತ್ತು. ಆ ಮಾತಿನಿಂದ ಅವನಿಗೆ ತಿಳಿಯದಂತೆ ಅವನ ಕಣ್ಣಂಚಲ್ಲಿ ನೀರು ತುಂಬಿತ್ತು. ಎಷ್ಟು ಹುಚ್ಚಿಯ ರೀತಿ ಹಚ್ಚಿಕೊಂಡಿದ್ದಾಳೆ ಇವಳು ಅಂದಿಸಿತ್ತು. ಆದರೂ ಮತ್ತೆ ಮುಗುಳು ನಕ್ಕಿದ್ದ. ಅಷ್ಟರಲ್ಲಿ ಅಲ್ಲಿಗೆ ರಾಣಾ ಬಂದಿದ್ದನು. ಅವನನ್ನು ನೋಡಿದ್ದ ನಂದಿನಿ ಸ್ವಲ್ಪ ಭಯ ಪಡುವಂತೆ ಕಾಣಿಸುತ್ತಿದ್ದಳು. ಅದನ್ನು ಗಮನಿಸಿದ್ದ ದತ್ತು ಅವಳ ಕೈ ಹಿಡಿದು ಕೇಳಿದ್ದ, ಇವರು ರಾಣಾ ದಾದಾ, ನಮ್ಮನೆಯ ಮಾಸ್ಟರ್ ಇವರೇ, ನಮಗಾಗಿಯೇ ತಮ್ಮ ಜೀವನವನ್ನು ಮುಡಿಪಿಟ್ಟಿರೋರು, ದಾದಾ ಸುಚೇತನ್ ಅವರ ಮಾಮ ಎಂದು ಪರಿಚಯ ಮಾಡಿಕೊಟ್ಟಿದ್ದ. ಆವಾಗ ನಂದಿನಿ ಸಣ್ಣ ಮುಗುಳು ನಕ್ಕಳು. ರಾಣಾ, ಇವಾಗ ನೋವೆಲ್ಲ ಕಡಿಮೆ ಆಯ್ತಾ ಎಂದು ಕೇಳಿದಾಗ ನಂದಿನಿ ಹ್ಞೂ ಎಂದು ತಲೆ ಆಡಿಸಿದ್ದಳು. ರಾಣಾ ಕಣ್ಣು ದತ್ತು ಹಿಡಿದಿದ್ದ ಕೈ ಮೇಲೆ ಬಿದ್ದಿತ್ತು. ಅದನ್ನು ನೋಡಿದ್ದ ನಂದಿನಿ ಕೈ ಬಿಡಿಸಿಕೊಂಡಿದ್ದಳು. ಆದರೆ ದತ್ತು ಮತ್ತೆ ಅವಳ ಕೈ ಹಿಡಿದು, ಇವಾಗ ನಿನ್ನನ್ನು ದಾದಾ ನೋಡ್ಕೋತಾರೆ, ನಿನಗೆ ಏನೇ ಬೇಕು ಅಂದರೂ ಇವರನ್ನು ಕೇಳಬಹುದು, ಮುಜುಗರ ಪಡಬೇಡ, ನಾನು ಬೇಗ ಮನೆಗೋಗಿ ಬರ್ತೀನಿ ಎಂದು ಹೇಳಿದ್ದನು. ನಂದಿನಿ ವಿಧಿ ಇಲ್ಲದೆ ಸರಿ ಎಂದು ತಲೆ ಆಡಿಸಿದ್ದಳು. ದತ್ತು ನಂದಿನಿ ಜೊತೆ ಮಾತನಾಡುತ್ತಿರುವ ರೀತಿ ಮಗುವನ್ನು ಸ್ಕೂಲ್ಗೆ ಬಿಟ್ಟು ಹೋಗುತ್ತಿರುವ ಅಮ್ಮನ ಥರ ಕಾಣಿಸುತ್ತಿತ್ತು. ಅವನು ಹೋಗುವಾಗಲೂ ಹಿಂದೆ ತಿರುಗಿ ತಿರುಗಿ ನೋಡುತ್ತಾ ಹೋಗಿದ್ದ. ರಾಣಾ ದತ್ತು ಕುಳಿತಿದ್ದ ಚೇರ್ ಮೇಲೆ ಕುಳಿತು ನಂದಿನಿಗೆ ಹೇಳಿದ್ದ, ಇನ್ನೂ ಪೇನ್ ಏನಾದರೂ ಇದೆಯಾ ಎಂದು. ಅವಳು ನಿಧಾನವಾಗಿ, ಸ್ವಲ್ಪ ಇದೆ ಎಂದಿದ್ದಳು. ನೀನು ತುಂಬ ಧೈರ್ಯವಂತೆ, ಬೇಗ ಹುಷಾರಾಗ್ತೀಯ, ನೀನು ರೆಸ್ಟ್ ಮಾಡು ಎಂದಿದ್ದ ರಾಣಾ. ಆದರೆ ದತ್ತು ಬಳಿ ಕೇಳಿ ಈಗಲೇ ಉತ್ತರ ಸಿಗದಿರುವ ಅದೆಷ್ಟೋ ಪ್ರಶ್ನೆಗಳಿಗೆ ಉತ್ತರ ನೀಡುವ ವ್ಯಕ್ತಿ ಇವರೇ ಅನ್ನಿಸಿತು ನಂದಿನಿಗೆ. ಅವಳ ಎದೆಯಲ್ಲಿ ಕುತೂಹಲ ಹೆಚ್ಚಾಗಿತ್ತು. ಹಾಗಾಗಿ ಅವಳು ತನ್ನ ಮನದಲ್ಲಿದ್ದ ಅದೆಷ್ಟೋ ಪ್ರಶ್ನೆಗಳ ಸಾಲು ಅನುಮಾನಗಳನ್ನು ಪರಿಹರಿಸಿಕೊಳ್ಳಲು ಇಂದು ಮೊದಲ ಬಾರಿಗೆ ಶುರು ಮಾಡಿದ್ದಳು. ಮೊದಲನೇದಾಗಿ, ಸ್ವರ ನಿಜವಾಗಿಯೂ ಯಾರ ಮಗಳು ಎಂದಳು ನಂದಿನಿ. ರಾಣಾ ಕೇವಲ ಕಣ್ಣೆತ್ತಿ ನೋಡಿದ್ದ. ಅವನ ನೋಟ ಸ್ವಲ್ಪ ತೀಕ್ಷ್ಣವಾಗಿತ್ತು. 3-4 ದಿನದಿಂದ ಬರೀ ಈ ಗೂಂಡಾಗಿರಿಯನ್ನೇ ನೋಡಿದ್ದ ನಂದಿನಿಗೆ ಸ್ವಲ್ಪ ಭಯವೇ ಆಗಿತ್ತು.
ನಂದಿನಿ ತಾನು ಕೇಳಬಾರದೇನಾದರೂ ಕೇಳಿದ್ದೇನಾ ಅನ್ನಿಸಿತ್ತು. ಅವಳು ತಡಬಡಿಸುತ್ತಾ ಮತ್ತೇನೋ ಕೇಳಲು ಮೊದಲೇ ರಾಣಾ ಅವಳನ್ನು ನೋಡಿ ಮುಗುಳ್ನಗುತ್ತಾ, ನೀನು ಸ್ವರ ಬಗ್ಗೆ ಕೇಳಿ ತಿಳ್ಕೊಳ್ಳೋಕೆ ತುಂಬ ಯೋಗ್ಯಳು, ಯು ಡಿಸರ್ವ್, ಹಾಗಾಗಿ ಹೇಳ್ತೀನಿ. ಸ್ವರ ದಕ್ಷತ್ ಚಟರ್ಜಿಯವರ ಮಗಳು. ಅವರು ಆಕ್ಸಿಡೆಂಟ್ನಲ್ಲಿ ತೀರ್ಹೋಗಿದ್ದಾರೆ ಎಂದರು. ನಂದಿನಿಗೆ ಎಲ್ಲ ತಿಳಿದಿದ್ದರಿಂದ ಹಾಂ ಎಂದು ಪ್ರಶ್ನಾರ್ಥಕವಾಗಿ ಕೇಳಿದ್ದಳು. ರಾಣಾಗೆ ಅರ್ಥವಾಗಿತ್ತು, ನಂದಿನಿಗೆ ಅಲ್ಪ ಸ್ವಲ್ಪ ತಿಳಿದಿದೆ ಎಂದು. ಹಾಗಾಗಿ ರಾಣಾ, ಏನಿಲ್ಲ, ನೀನು ನನ್ನ ಮಗಳ ವಯಸ್ಸಿನವಳು, ಹಾಗಾಗಿ ನಿನ್ನ ಬಳಿ ಇನ್ನೂ ಏನೇನೋ ಹೇಳೋದು ಅಷ್ಟು ಸರಿಯಿಲ್ಲ ಅನ್ಸತ್ತೆ. ಮತ್ತು ನೀನು ಸ್ವರಾಗಾಗಿ ತನ್ನ ಬದುಕನ್ನೇ ಕೊಟ್ಟಿದ್ದೀಯ, ನೀನು ಅವಳಿಗೆ ತೊಂದರೆ ಮಾಡೋದಿಲ್ಲ. ಹಾಗಾಗಿ ಹೇಳ್ತೀನಿ, ದಕ್ಷತ್ ಪ್ರಪಂಚದ ದೃಷ್ಟಿಯಲ್ಲಿ ಸತ್ತಿದ್ದಾನೆ, ಆದರೆ ಇವಾಗಲೂ ಅವನು ಜೀವಂತವಾಗಿಯೇ ಇದ್ದಾನೆ. ಅವನ ಹೆಂಡತಿ ಮಾತ್ರ ನಿಜವಾಗಿಯೂ ತೀರಿ ಹೋಗಿದ್ದಾಳೆ. ಅವರ ಮಗಳೇ ಸ್ವರ ಪುಟ್ಟ. ದತ್ತು ಅವಳ ಚಿಕ್ಕಪ್ಪ. ಅವನು ತನ್ನ ಜೀವನವನ್ನು ಸ್ವರಾಗೋಸ್ಕರವೇ ಮುಡಿಪಾಗಿ ಇಟ್ಟಿದ್ದಾನೆ. ಅವನು ವೃತ್ತಿ ಬದುಕಿನಿಂದ ದೂರ ಉಳಿದಿದ್ದಾನೆ. ಅದು ಅವರ ಅಣ್ಣನಿಗೋಸ್ಕರ ಮಾತ್ರ. ದತ್ತು ಮತ್ತು ದಕ್ಷತ್ ಸುರೇಂದರ್ ಮತ್ತು ಅಮಲಾ ಮೇಡಮ್ ಅವರ ಮಕ್ಕಳು. ಅಮಲಾ ಮೇಡಮ್ ಚಟರ್ಜಿ ಸರ್ ಅವರ ಮಗಳು. ತುಂಬ ದೊಡ್ಡ ಪ್ರತಿಷ್ಠಿತ ಕುಟುಂಬ. ಅವರ ಪಾರ್ಟ್ನರ್ ಆಗಿದ್ದವರೇ ಸುರೇಂದರ್ ಅವರ ತಂದೆ. ತಮ್ಮ ಮಗನಿಗೆ ಅಮಲಾರವರನ್ನು ಮದುವೆ ಮಾಡಿಕೊಂಡಿದ್ದರು. ಇಬ್ಬರು ಮಕ್ಕಳು ಸಂಸಾರ ಚೆನ್ನಾಗೇ ನಡೆದಿತ್ತು. ನಾನು ಅವರ ಮನೆಯ ಅಕೌಂಟೆಂಟ್ ಆಗಿದ್ದೆ. ಮಕ್ಕಳು ದೊಡ್ಡವರಾಗುತ್ತಿದ್ದಂತೆ ಸುರೇಂದರ್ ಅವರ ಕೆಟ್ಟ ಕಸುಬುಗಳು ಬೆಳಕಿಗೆ ಬಂದಿದ್ದವು. ಅವರಿಗೆ ಮತ್ತೊಂದು ಮದುವೆಯಾಗಿ ಅವರಿಗೂ 2 ಮಕ್ಕಳು ಇದ್ದಾರೆಂದು ಬೆಳಕಿಗೆ ಬಂದಿತ್ತು. ಅಮಲಾ ಅವರು ಅವರನ್ನು ತಮ್ಮ ಮನೆಯವರೆಂದೇ ಸ್ವಾಗತಿಸಿದ್ದರು. ಆದರೆ ಅವರೆಲ್ಲರೂ ಕೇವಲ ಅಮ್ಮನ ದುಡ್ಡಿಗೆ ಹಿಂದೆ ಬಿದ್ದಿದ್ದರು. ಸಂಚು ಮಾಡಿ ಮೇಡಮ್ ಅವರ ಕೈಯಿಂದ ಆಸ್ತಿ ಬರೆಸಿಕೊಂಡು ಆಚೆ ಹಾಕಿದ್ದರು. ಮೇಡಮ್ ಮತ್ತು ಮಕ್ಕಳು ಎಲ್ಲ ಇದ್ದು ಏನೂ ಇಲ್ಲದೆ ಬೀದಿಗೆ ಬಂದಿದ್ದರು. ನಂತರ ಚಟರ್ಜಿಯವರು ಆಶ್ರಯ ನೀಡಿದ್ದರು. ನಂತರ ದಕ್ಷತ್ ಅವರ ಕೈಕೆಳಗೆಯೇ ಬದುಕಿದ್ದ ಬಂಡಿ ಹಿಡಿದಿದ್ದ. ಅವರ ಕೈಕೆಳಗೆಯೇ ಬೆಳೆದು ಓದಿ ಒಂದು ಬಿಸ್ನೆಸ್ ಅಂತ ಶುರು ಮಾಡಿದ್ದ. ಜೊತೆಗೆ ತನ್ನ ತಮ್ಮ ದತ್ತುಗೆ ಇಷ್ಟದ ಕೆಲಸ ಎಂದು ತಿಳಿದಿದ್ದರಿಂದ ಡಾಕ್ಟರ್ ಕೆಲಸಕ್ಕೆ ಓದಿಸಿದ್ದ. ಮತ್ತೆ ಕಳೆದುಕೊಂಡಿದ್ದಕ್ಕಿಂತ ಹೆಚ್ಚೇ ಸಂಪಾದಿಸಿದ್ದನು ದಕ್ಷ. ಅವನಿಗೆ ಬಿಸಿನೆಸ್ ಬದುಕು ಕೈ ಹಿಡಿದಿತ್ತು. ಜೊತೆಗೆ ಅವನ ತನ್ನ ಆಫೀಸ್ನಲ್ಲಿ ಕೆಲಸದಲ್ಲಿದ್ದ ಮುದ್ದಾದ ಹುಡುಗಿಯನ್ನು ಪ್ರೀತಿಸಿ ಮದುವೆಯಾಗಿದ್ದನು. ಅವಳದ್ದು ಇವರದ್ದೇ ಬದುಕು. ಬೆಂಕಿಯಲ್ಲಿ ಬೆಳಕು ಹುಡುಕಿಕೊಂಡು ಬಂದಿದ್ದ ಹುಡುಗಿ. ಅದು ಚಿನ್ನದಲ್ಲಾದರೂ ಲೋಪ ಇದ್ದರೂ ಆಕೆಯಲ್ಲಿ ಲೋಪ ಸಿಗದಂತಹ ಹುಡುಗಿ. ಮುದ್ದಾದ ಜೋಡಿ. ನಂತರ ದತ್ತು ಲಂಡನ್ಗೆ ಹೋಗಿದ್ದ. ಮನೆಯ ಖುಷಿ ಹೆಚ್ಚಿಸಲು ಸ್ವರ ಕೂಡ ಬಂದು ಬಿಟ್ಟಳು ಮನೆಗೆ. ಆದರೆ ಈ ಖುಷಿ ಹೆಚ್ಚು ದಿನ ಉಳಿಯಲಿಲ್ಲ. ಮಗು ಆಗಷ್ಟೇ ನಡೆಯುವುದು ಮಾತನಾಡುವುದು ಶುರು ಮಾಡಿತ್ತು. ಅಷ್ಟರಲ್ಲಿ ಇವರಿಬ್ಬರ ಬದುಕಿನಲ್ಲಿ ಶನಿಯಾಗಿ ಮಾನಸಿ ಮತ್ತು ಸುರೇಂದರ್ನ ಮಕ್ಕಳು ಇವರು ಬದುಕಿನಲ್ಲಿ ಬಂದಿದ್ದರು ಎಂದು ವಿಷಾದದ ನುಡಿಗಳನ್ನು ಆಡಿದ್ದರು ರಾಣಾ ಅವರು. ಕತೆ ಮುಂದುವರೆದು. ಕತೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.